ನೂಪುರ್ ಶರ್ಮಾ ಅವರ ಒಂದೇ ಒಂದು ಹೇಳಿಕೆಗೆ ದೇಶದಾದ್ಯಂತ ರೋಷಾಗ್ನಿ ಧಗಧಗಿಸಿತ್ತು. ಮುಸ್ಲಿಮರು ರೋಡಿಗೆ ಇಳಿದು ಗಲ್ಲಿ ಗಲ್ಲಿಯಲ್ಲೂ ಕಿಚ್ಚು ಹಚ್ಚಿದ್ರು, ಪ್ರತಿಭಟನೆ ಮಾಡಿ ಕಲ್ಲು ತೂರಾಟ ನಡೆಸಿದ್ರು. ಆದರೆ ಇವರ ಅವತಾರ ನೋಡ್ತಾ ಇರುವ ಹಿಂದೂ ಸಂಘಟನೆಗಳು ಈಗ ಕೆರಳಿ ನಿಂತಿದ್ದಾರೆ. ಇವತ್ತು ರಾಜ್ಯದ ಮೂಲೆ ಮೂಲೆಯಲ್ಲೂ ಬೃಹತ್ ಹೋರಾಟ ನಡೆಸಲಿದ್ದಾರೆ. ಪೊಲೀಸರನ್ನ ಕೇರ್ ಮಾಡಿರಲಿಲ್ಲ, ಏನಾಗುತ್ತೆ ಅಂತಲೂ ಆಲೋಚನೆ ಮಾಡಿರಲಿಲ್ಲ. ಒಂದೇ ಸಮನೆ ಸುನಾಮಿಯಂತೆ ನುಗ್ಗಿ ಬಂದಿದ್ರು. ದೇಶದ ಮೂಲೆ ಮೂಲೆಯಲ್ಲೂ ಕೆಂಡದಂತೆ ನಿಗಿ ಅನ್ನೋಕೆ ಸ್ಟಾರ್ಟ್ ಮಾಡಿದ್ರು. ಕಲ್ಲು ತೂರಾಟ ನಡೆಸಿದ್ರು. ಪೊಲೀಸರು ಕೂಡ ಕಿಡಿಗೇಡಿಗಳಿಗೆ ಸರಿಯಾಗಿ ಉತ್ತರ ಕೊಟ್ಟಿದ್ರು. ಆದ್ರೀಗ ಮುಸ್ಲಿಮರ ಹೋರಾಟದ ವಿರುದ್ಧವೇ ಹಿಂದೂ ಸಂಘಟನೆಗಳು ಸಮರ ಸಾರಿವೆ. ಇವತ್ತು ಕರುನಾಡಿನಲ್ಲಿ ಹಿಂಸಾಚಾರ ಖಂಡಿಸಿ ಪ್ರತಿಭಟನೆ. ರಾಜ್ಯದೆಲ್ಲೆಡೆ ಮೊಳಗಲಿದೆ ಹಿಂದೂ ಸಂಘಟನೆಯ ಕಹಳೆ. ಮೊಹಮ್ಮದ್ ಪೈಗಂಬರ್ ಬಗ್ಗೆ ನೂಪುರ್ ಶರ್ಮಾ ಅವಹೇಳನಕಾರಿ ಹೇಳಿಕೆ ಕೊಟ್ಟಿದ್ದೆ ತಡ ದೇಶ ವಿದೇಶದಲ್ಲಿ ರೋಷಾಗ್ನಿ ಧಗಧಗಿಸಿತ್ತು. ದೇಶಾದ್ಯಂತ ಮುಸ್ಲಿಮರು ಪ್ರತಿಭಟನೆ, ಕಲ್ಲು ತೂರಾಟ ನಡೆಸಿ ಆಸ್ತಿ ನಷ್ಟ ಉಂಟು ಮಾಡಿದ್ರು. ಇವರ ಹಿಂಸಾಚಾರ ಖಂಡಿಸಿ ಇವತ್ತು ರಾಜ್ಯಾದ್ಯಂತ ಬೃಹತ್ ಹೋರಾಟಕ್ಕೆ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳ ಕರೆ ನೀಡಿದೆ. ಹಿಂದೂಗಳ ಮೇಲೆ ದಾಳಿ, ಹಿಂದೂಗಳ ಆಸ್ತಿಪಾಸ್ತಿ ಹಾನಿ, ಈ ಎಲ್ಲ ವಿಚಾರದಲ್ಲಿ ಮುಸ್ಲಿಮರು ನಡೆದುಕೊಳ್ತಿರೋ ರೀತಿ ಬಗ್ಗೆ ಬಜರಂಗ ದಳ ಹಾಗೂ ವಿಶ್ವ ಹಿಂದೂ ಪರಿಷತ್ ವಿರೋಧಿಸುತ್ತಿದ್ದು, ಇಂದು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೆಯಲಿದೆ. ಬೆಂಗಳೂರಿನಲ್ಲೂ ಹಿಂದೂ ಪರ ಸಂಘಟನೆಗಳ ಕಿಚ್ಚು ಸ್ಫೋಟ. ಇಂದು ಬೆಂಗಳೂರು ಸೇರಿದಂತೆ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಬೃಹತ್ ಪ್ರತಿಭಟನೆ ನಡೆಸಲು ಹಿಂದೂ ಪರ ಸಂಘಟನೆಗಳು ತೀರ್ಮಾನವನ್ನ ಮಾಡಿವೆ. ಪ್ರತಿಭಟನೆಯ ಬಗ್ಗೆ ದೇಶದ ಎಲ್ಲಾ ಮುಖಂಡರ ಜೊತೆಗೆ ಆನ್ಲೈನ್ನಲ್ಲಿ ಚರ್ಚೆ ಮಾಡಿ ತಯಾರಿಯನ್ನ ನಡೆಸಿದ್ದಾರೆ. ರಾಜ್ಯದ ಎಲ್ಲಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿಯನ್ನ ಮಾಡಲಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ಇವತ್ತು ಮಧ್ಯಾಹ್ನ 3 ಗಂಟೆಗೆ ಫ್ರೀಡಂ ಪಾರ್ಕ್ನಲ್ಲಿ ಜನಸಾಗರವೇ ಸೇರಲಿದೆ. ಇಂದು ಮಧ್ಯಾಹ್ನ 3 ಗಂಟೆಗೆ ಫ್ರೀಡಂ ಪಾರ್ಕ್ನಲ್ಲಿ ನಡೆಯಲಿರುವ ಪ್ರತಿಭಟನೆಗೆ ಪೊಲೀಸ್ ಅನುಮತಿ ನೀಡಿದೆ. ಮತ್ತೊಂದು ಕಡೆ ಹಿಂದೂ ಸಂಘಟನೆಗಳು ಕಮಿಷನರ್ಗೆ ಮನವಿ ಮಾಡಿದ್ದಾರೆ. ಒಟ್ಟಾರೆ ಮುಸ್ಲಿಂ ಸಮುದಾಯದ ವಿರುದ್ಧ ಇದೀಗ ಹಿಂದೂ ಸಂಘಟನೆಗಳು ಹೋರಾಟಕ್ಕೆ ಸಿದ್ಧರಾಗಿದ್ದು, ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಕಾದು ನೋಡಬೇಕಾಗಿದೆ. ಕಿರಣ್ ಸೂರ್ಯ, TV9 ಬೆಂಗಳೂರು.